ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಗ್ರ್ಯಾಂಡ್ ಆದಂಥ ತುಂಬಾ ಸೂಪರ್ ಆಗಿರೋಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಗ್ರ್ಯಾಂಡ್ ಆಗಿದೆ. ನೀವು ರಿಸೆಪ್ಷನ್ ಮುಹೂರ್ತದ ಸ್ಯಾರಿಗಳಿಗೆ ಹಾಕೋಬೋದು ಈ ಒಂದು ಗ್ರ್ಯಾಂಡ್ ಡಿಸೈನ್ನ. ಇದಕ್ಕೆ ನೀವು ಅಬೌವ್ 1200 1300ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಅಷ್ಟು ಗ್ರ್ಯಾಂಡ್ ಆಗಿದೆ ಡಿಸೈನು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಲರ್ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ. ಬ್ರೈಡಲ್ ಬೀಡು ಸ್ವಲ್ಪ ದಪ್ಪದು ಡಿಸೈನ್ ಚೆನ್ನಾಗಿರೋಂಥ ಗ್ರ್ಯಾಂಡ್ ಬೀಡೇ ತೊಗೊಂಡಿದ್ದೀನಿ. ಸೊ ಈ ಥರ ದಪ್ಪು ಬೀಡನ್ನ ತಗೊಳ್ಳಿ. ಮತ್ತು ಜರಿ ದಾರ, ಅದ್ರ ಜೊತೆಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿ ಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ರೆಗ್ಯುಲರಾಗಿ ನೀಡಲ್ ನಂಬರ್ 11 ಯೂಸ್ ಮಾಡೋದು. ಕತ್ರಿ ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ 2 ಕಲರ್ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ ಏನು 6 ಎಳೆ ದಾರನ ಸುತ್ತಿಟ್ಕೊಂಡಿರ್ತೀವಲ್ಲ, ಸೊ ಮೊದಲು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಸ್ಯಾರಿ ಸೆರಗದು ಆಪೋಸಿಟ್ ಕಲರ್ನ ಯೂಸ್ ಮಾಡಬೇಕು. ಮತ್ತು ನೋಡಿ, ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೀಡಲ್ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಳ್ಳಿ. ನಾನಿಲ್ಲಿ ದಾರದ ತುದಿಗೆ ಯಾವುದೇ ಗಂಟುಗಳನ್ನ ಹಾಕ್ಕೊಂಡಿಲ್ಲ. ನಾನು ಡೈರೆಕ್ಟಾಗಿ ಸೀರೆಗೇ ಗಂಟು ಹಾಕ್ಕೊಳ್ತೀನಿ. ಏಕೆಂದರೆ ದಾರ ನಮಗೆ ಬಿಚ್ಚೋಗಬಾರ್ದು, ನಾವು ಗ್ಲೂ ಪೇಸ್ಟ್ ಮಾಡಿದ್ರೆ ಅದು ಬಿಚ್ಚೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡಿಕೊಂಡು ಗಂಟು ಹಾಕ್ಕೊಂಡು ಕೊನೆಯಲ್ಲಿ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಈಗ ಈ ರೀತಿ ಗಂಟು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲಿ ಸೇಮ್ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಲಾಕ್ ಮಾಡಿದ್ದಾದಮೇಲೆ ಇವಾಗ 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ಗಳನ್ನ ಹಾಕಬೇಕು. ಇದು ಇವಾಗ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ನ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇದು ಬೇಸ್ ಲೈನು, ಹಾಗಾಗಿ ನಾವು ರಿಂಕಲ್ಸ್ನ ಬರ್ದಿರೋ ರೀತಿಯಲ್ಲಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ಕಲಿತಾ ಇದ್ದೀರಾ ಅಂದರೆ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಆವಾಗ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ತುಂಬ ಜನ ನನಗೆ ಕೇಳ್ತೀರಾ, ರಿಂಕಲ್ಸ್ ಬರುತ್ತೆ, ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕಂದ್ರೆ ನಾವು ಫಸ್ಟ್ ಸ್ಟೆಪ್ಪಲ್ಲೇ ಅದನ್ನು ಅವಾಯ್ಡ್ ಮಾಡಬೇಕು. ನಾವು ಫಸ್ಟ್ ಸ್ಟೆಪ್ಪು ಯಾವ ರೀತಿ ರಿಂಕಲ್ಸ್ ಇಲ್ದಿರ ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇವಾಗ 6 ಚೈನ್ ಗ್ಯಾಪ್ ಒಮ್ಮೆ ಆದಮೇಲೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. 3 ಚೈನ್ ಗ್ಯಾಪು 2 ಟೈಮ್ಸು. ಇವಾಗ ಸ್ವಲ್ಪ ದಾರ ಮೇಲಕ್ಕೆ ಎತ್ಕೊಂಡು ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬಿಗ್ ಬೀಡು ನಿಮ್ಮ ಹತ್ರ ಯಾವುದು ಗ್ರ್ಯಾಂಡಾಗಿ ಡಿಸೈನ್ ಆಗಿರುತ್ತೆ ಆ ಬೀಡನ್ನ ಯೂಸ್ ಮಾಡಿ. ಸೊ ನಾವು ಎಷ್ಟು ಗ್ರ್ಯಾಂಡಾಗಿರೋ ಬೀಡನ್ನ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನು. ಬೀಡನ್ನ ಲಾಕ್ ಮಾಡಿ ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು 5 ಚೈನ್ಗಳನ್ನ ಹಾಕೋಬೇಕು. 5 ಚೈನ್ಗಳನ್ನ ಹಾಕಿಬಿಟ್ಟು ಈಗ ಏನು ಬೀಡ್ದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಸೀರೆನ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಂಬಿಡಿ. ಇವಾಗ ಅಲ್ಲಿ ಬೀಡ್ದು ಪಾಯಿಂಟ್ ಏನು ಲಾಕ್ ಕಾಣಿಸ್ತಾ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿಬಿಟ್ಟು 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ. ಲಾಕ್ ಮೇಲೆ ಲಾಕ್. ಲಾಕ್ ಆದಮೇಲೆ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ಳಿ, ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಇವಾಗ 5 ಚೈನ್ ಗ್ಯಾಪ್ ಒಳಗಡೆಗೆ ಆರ್ಚ್ ಮಾಡಬೇಕು. ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಬಾರಿ ಈ ರೀತಿ ಮಾಡ್ಕೋಬೇಕು. ಮತ್ತು ಇವಾಗ ನೀವು ಏನು ಬೇಸ್ ಲೈನ್ ಆದಮೇಲೆ ಸೀರೆನ ಉಲ್ಟಾ ಮಾಡಿಕೊಂಡು ನಾವು 3 ಚೈನ್ ಗ್ಯಾಪ್ ಹಾಕಿದ್ವಿ ಅಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅದನ್ನು ಸೇರಿಸ್ಕೊಂಡು ಈಗ 5 ಚೈನ್ ಗ್ಯಾಪ್ ಒಳಗಡೆಗೆ 11 ಕಂಬಗಳನ್ನ ಹಾಕ್ಕೊಳ್ಳಿ. ಅದನ್ನು ಸೇರಿಸಿದ್ರೆ ನಿಮಗೆ 12 ಕಂಬ ಆಗುತ್ತೆ. ಟೋಟಲ್ ನಮಗೆ 12 ಕಂಬ ಇರಬೇಕು.
ಬೇಸ್ ಲೈನ್ದು 3 ಚೈನ್ ಗ್ಯಾಪ್ನ ಬಿಟ್ಬಿಡಿ, ಮತ್ತೆ ಒಂದು 3 ಚೈನ್ ಹಾಕಿದ್ದೀವಲ್ಲ ಅದು ಕೂಡ ಒಂದು ಕಂಬ ನಮಗೆ. ಸೊ ಟೋಟಲ್ ಆಗಿ 12 ಕಂಬ ಬರಬೇಕು. 5 ಚೈನ್ ಗ್ಯಾಪ್ ಒಳಗಡೆಗೆ 11 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಏಕೆಂದರೆ ನಾವು ತಿರುಗಿಸಿ ಬೇರೆ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಇವಾಗ ನೋಡಿ 11 ಕಂಬ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಏನು ಇವಾಗ ಬೀಡ್ ಪಕ್ಕ ಒಂದು ಲಾಕ್ ಇರುತ್ತೆ ಅಲ್ವಾ, ಆ ಲಾಕಿಗೆ ಒಂದು ಮತ್ತೆ ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಬೇಕು. ಯಾಕೆಂದರೆ ನಮಗೆ ಬೇಸ್ ಲೈನ್ ಬೇಕಲ್ವಾ, ಈ ಕಡೆ ಕೂಡ ಬೇಸ್ ಲೈನ್ ಇರುತ್ತೆ ಅಲ್ವಾ. ನೋಡಿ ಈ ರೀತಿ ಟ್ರಿಪಲ್ ಕ್ರೋಶೆಟ್ಟು ಆ ಲಾಕ್ ಇರುತ್ತೆ ಅಲ್ಲ, ಆ ಲಾಕ್ ಒಳಗಡೆಗೆ ಲಾಕ್ ಮಾಡಿ. ಈ ಲಾಕ್ ಇದೆಯಲ್ಲ ಅದರೊಳಗಡೆಗೆ ಕಂಬನ ಹಾಕ್ಕೋಬೇಕು. ನಿಮಗೆ ಅಲ್ಲಿ ಹೋಲ್ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಿದ್ರೆ, ವಿಡಿಯೋದಲ್ಲಿ ಮೇ ಬಿ ನಿಮಗೆ ಕಾಣಿಸ್ದೇ ಇರ್ಬೋದು. ಡೈರೆಕ್ಟಾಗಿ ನೋಡಿದಾಗ ಆ ಹೋಲ್ ಕಾಣುತ್ತೆ, ಅದಕ್ಕೆ ಕಂಬನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಈ ರೀತಿ ಆರ್ಚ್ನ ಮಾಡಬೇಕು. ಅಂದರೆ 2 ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡ್ಕೊಂಡು ಹೋಗ್ಬಿಡ್ಬೋದು, ಬೇಗ ಬೇಗ ಆಗುತ್ತೆ. ಇವಾಗ 3 ಚೈನ್ ಗ್ಯಾಪ್ ಬರುತ್ತೆ. ಲಾಕ್ ಆದಮೇಲೆ 3 ಚೈನ್ ಗ್ಯಾಪು ಲಾಕ್ ಮಾಡಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಅದಾದಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ವಿಡಿಯೋನ, ನೀಟಾಗಿ ಅರ್ಥ ಆಗುತ್ತೆ. ನಾನು ಆದಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ ಹೇಳಿದ್ದೀನಿ. ಸೊ ನೋಡಿ ಈ ರೀತಿ ನಾವು, ಇದು ಒಂದು ಹಾರ್ಚ್ ನಮಗೆ. ಸೊ ಇದೇ ರೀತಿ ಎಲ್ಲ ಹಾರ್ಚ್ಗಳನ್ನೂ ಮಾಡ್ಕೊಂಡು ಹೋಗಬೇಕು. 6 ಚೈನ್ ಗ್ಯಾಪು, 3 ಚೈನ್ ಗ್ಯಾಪು, 3 ಚೈನ್ ಗ್ಯಾಪು, 3 ಚೈನ್ ಗ್ಯಾಪ್ 2 ಟೈಮ್ಸ್ ಬರುತ್ತೆ. ಆಮೇಲೆ ಬೀಡನ್ನ ಆ್ಯಡ್ ಮಾಡಬೇಕು. ಆಮೇಲೆ 5 ಚೈನ್ ಹಾಕಿಬಿಟ್ಟು ಉಲ್ಟಾ ಮಾಡ್ಕೊಳ್ಳಿ, ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು 11 ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಆಮೇಲೆ 3 ಚೈನ್ ಗ್ಯಾಪು, 6 ಚೈನ್ ಗ್ಯಾಪು. ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫಸ್ಟ್ ಸ್ಟೆಪ್ಪು. ಇದೇ ರೀತಿ ನಾನು ಎಲ್ಲ ಹಾರ್ಚ್ಗಳನ್ನೂ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ನಿಮಗೆ ಫೋಲ್ಡ್ ಆಗಿದೆ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ನೀವು ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ಅದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಆವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ನಾನು ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಕಲರ್ ಚೇಂಜ್ ಮಾಡಿ, ಥ್ರೆಡ್ ಕಲರ್ ಚೇಂಜ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ, ನಾನು ದಾರದ ತುದಿಗೆ ಏನು ಗಂಟು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ತೀನಿ. ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿದ್ವಲ್ಲ ಅದೇ ಸೇಮ್ ಜಾಗಕ್ಕೆ ಲಾಕ್ ಮಾಡ್ಕೋಬಹುದು. ಸೇಮ್ ಜಾಗಕ್ಕೆ ಥ್ರೆಡ್ನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡ್ಬಿಟ್ಟು 1-2 ಗಂಟುಗಳನ್ನ ಹಾಕ್ಕೊಳ್ಳಿ. ಮತ್ತು ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನೀವು ಕಾಟನ್ ಥ್ರೆಡ್ನ ಟೈಟಾಗಿ ಗಂಟು ಹಾಕಕ್ಕೆ ಎಳಿತೀರಲ್ಲ ಫೋರ್ಸಾಗಿ, ಆ ರೀತಿ ಎಲ್ಲ ಎಳಿಯಕ್ಕೆ ಹೋಗಬೇಡಿ. ಸಾಫ್ಟಾಗಿ ಎಳಿಬೇಕು, ಆವಾಗ ಕಟ್ ಆಗೋದಿಲ್ಲ. ನೀವು ಫೋರ್ಸ್ಫುಲಿ ಎಳೆದ್ರಿ ಅಂದರೆ ಥ್ರೆಡ್ ಕಟ್ ಆಗಿಬಿಡುತ್ತೆ. ನೋಡಿ ಸಾಫ್ಟಾಗಿ ಎಳ್ಕೊಂಡು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಅಲ್ಲಿ ಸೇಮ್ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೋಬೋದು, ಅಥವಾ ಅಲ್ಲಿ ಲಾಕ್ ಏನಿದೆ ಅಲ್ಲ ಆಲ್ರೆಡಿ ಫಸ್ಟ್ ಸ್ಟೆಪ್ದು ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಅದೇ ಸೇಮ್ ಜಾಗಕ್ಕೆ ಲಾಕ್ ಮಾಡ್ಬೋದು, ಅಥವಾ ಲಾಕ್ ಮೇಲಕ್ಕೆ ಲಾಕ್ ಮಾಡ್ಬೋದು. ಲಾಕ್ ಮಾಡಿದ್ದಾದಮೇಲೆ ಇವಾಗ 6 ಚೈನ್ ಗ್ಯಾಪ್ ಏನಿದೆ ಅಲ್ಲ, 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಹಾಕ್ಕೊಳ್ಳಿ. 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾವು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಹಾಕಬೇಕು. ಅದು ಬೇಸ್ ಲೈನ್ ಮತ್ತು 3 ಚೈನ್ ಗ್ಯಾಪ್ ಇದೆಯಲ್ಲ ಅದು 2 ಮಧ್ಯಕ್ಕೆ ಹಾಕ್ಕೋಬೇಕು ಒಂದು ಕಂಬನ. ಅದು 2 ಮಧ್ಯಕ್ಕೆ ಕಂಬನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. 3 ಚೈನ್ ಗ್ಯಾಪ್ ಏನು 2 ಇದೆಯಲ್ಲ 2 3 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ದಾದಮೇಲೆ ಇವಾಗ ಅದೇನು ಟ್ರಿಪಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಕಂಬಕ್ಕೆ ನಾವು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಇವಾಗ ಆ ಟ್ರಿಪಲ್ ಕ್ರೋಶೆಟ್ ಕಂಬ ನಮಗೆ ಬೇಸ್ ಲೈನ್ ಟೈಪು, ಅದಕ್ಕೆ ಇವಾಗ ನಾವು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಅದೇನು ನಾವು ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ ಆ ಕಂಬದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೋಬೇಕು. ಆವಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, ಅದರಲ್ಲಿ 2 ಮಾಡಬೇಕು. ಇದು ಡಬಲ್ ಕ್ರೋಶೆಟ್ಟು. ಈ ರೀತಿ 8 ಕಂಬಗಳನ್ನ ಮಾಡ್ಕೋಬೇಕು ನಾವು. ಈ ಏನು ಟ್ರಿಪಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಕಂಬಕ್ಕೆ 8
ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ತುಂಬಾ ಸುಲಭವಾಗಿದೆ, ನೀಟಾಗಿ ಗ್ರ್ಯಾಂಡಾಗಿ ಮಾಡ್ಕೋಬಹುದು ಡಿಸೈನ್ನ. ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು, 8 ಕಂಬಗನ ಮಾಡ್ಕೋಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಪ್ರತಿಯೊಂದು ಕಂಬನೂ ನೀಟಾಗಿ ಮಾಡ್ಕೋಬೇಕು. ಇವಾಗ 2 ಕಂಬನ ಬಿಟ್ಬಿಡಬೇಕು. 2 ಕಂಬನ ಬಿಟ್ಟು ನಾವು ನೆಕ್ಸ್ಟ್ ಕಂಬದ ಮಧ್ಯಕ್ಕೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ 2 ಕಂಬ ಬಿಟ್ಟು ಲಾಕ್ ಮಾಡಬೇಕು. ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಸ್ವಲ್ಪ ಹಾಗೇನೆ ಟರ್ನ್ ಮಾಡ್ಕೊಳ್ಳಿ. ಈಗ ಕೌಂಟ್ ಮಾಡಿ, ಅಲ್ಲಿ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ಹೋಲ್ 4ನೇ ಹೋಲ್ಗೆ ಲಾಕ್ ಮಾಡಿ. 4ನೇ ಹೋಲ್ಗೆ ಲಾಕ್ ಮಾಡಿಬಿಟ್ಟು ಸೀರೆನ ಮತ್ತೆ ಟರ್ನ್ ಮಾಡಿ ಸೀದಾ ಮಾಡ್ಕೊಳ್ಳಿ. ಮತ್ತು ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಬೀಡನ್ನ ಆ್ಯಡ್ ಮಾಡಿ ಇವಾಗ ಆ 4 ಚೈನ್ ಏನು ಹಾಕಿದ್ರಿ ಅಲ್ಲ, ಅದು ನಿಮಗೆ ಬೇಸ್ ಲೈನು. ಅದಕ್ಕೆ ನಾವು 8 ಕಂಬಗಳನ್ನ ಹಾಕಬೇಕು. ಅದಕ್ಕೆ 8 ಕಂಬಗಳನ್ನ ಮಾಡ್ಕೋಬೇಕು. 8 ಕಂಬನೇ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪ್ರತಿಯೊಂದು ನಮಗೆ ಲೀಫು 8 ಕಂಬನೇ ಬಂದ್ರೇ ಒಂದೇ ಸಮ ಕಾಣಿಸೋದು. ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಒಂದು ಉದ್ದ ಒಂದು ಗುಡ್ಡ ಈ ರೀತಿ ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ 8 ಕಂಬಗಳನ್ನ ಕೌಂಟ್ ಮಾಡಿಕೊಂಡು ಮಿಸ್ ಮಾಡ್ದಿಲ್ದಿರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಸೆಕೆಂಡ್ ಸ್ಟೆಪ್ಪು ನಿಮಗೆ ವರ್ಕ್ ಹೆವಿ ಅನಿಸುತ್ತೆ, ಏಕೆಂದರೆ ತುಂಬಾ ಕಂಬಗಳು ವರ್ಕ್ ಬರುತ್ತೆ. ಬಟ್ ಡಿಸೈನು ಬೇಗ ಮಾಡ್ಬೋದು. ಆದರೆ ನೀವು ಒಂದು ಸಲ ಒಂದು ಆರ್ಚ್ ನೋಡ್ಕೊಂಬಿಟ್ರಿ ಅಂದರೆ ತುಂಬಾ ಬೇಗ ಮಾಡ್ಬೋದು ಆ್ಯಂಡ್ ತುಂಬಾ ಈಸಿಯಾಗಿ ಮಾಡ್ಬೋದು. 8 ಕಂಬ ಆದಮೇಲೆ 2 ಕಂಬನ ಬಿಟ್ಬಿಡಿ, ಕಂಬದ ಮಧ್ಯಕ್ಕೆ ಲಾಕ್ ಮಾಡಿ. ನೋಡಿ ಹಿಂಗೆ 2 ಕಂಬಕ್ಕೆ ಒಂದೊಂದು ಲೀಫ್ ಥರ ಮಾಡ್ಕೊಂಡು ಹೋಗಬೇಕು. ಮತ್ತು 4 ಚೈನ್ ಹಾಕಿ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಆ ಹೋಲ್ಗಳನ್ನ ಕೌಂಟ್ ಮಾಡಿ 4ನೇ ಹೋಲಿಗೆ ಲಾಕ್ ಮಾಡಿದ್ಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ. 2 ಚೈನ್ ಹಾಕಿಬಿಡಿ. ಸೇಮ್ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಲಾಸ್ಟ್ದು ಪೆಟಲಿಗೆ ಬಂದಿದ್ದೀನಿ ನಾನು. ಲಾಸ್ಟ್ನೇ ಲೀಫು ನೋಡಿ, ಲಾಸ್ಟಿಗೆ ಎಂಡಿಂಗಿಗೆ ಬೇಸ್ ಲೈನ್ ಮತ್ತು ಕಂಬ ಲಾಸ್ಟ್ನೇ ಕಂಬದ ಮಧ್ಯಕ್ಕೆ ಲಾಕ್ ಮಾಡಿದೆ. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಸೀರೆನ ಉಲ್ಟಾ ಮಾಡಿಕೊಂಡು 4ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಸೀರೆನ ಸೀದಾ ಮಾಡಿಕೊಂಡು ಇವಾಗ 3 ಚೈನ್ ಏನಿದೆ ಅಲ್ಲ, ಆ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನು. ಲಾಸ್ಟ್ ಎಂಡಿಂಗು ನಾವು ಲೀಫ್ನ ಮಾಡಿದ್ನಲ್ಲ, ನಾನು ಏನು ಲಾಕ್ ಮಾಡಿದ್ನಲ್ಲ ಅದೇ ರೀತಿ ಮಾಡಬೇಕು. ಈಗ ಲಾಕ್ ಮೇಲೆ ಲಾಕ್ ಮಾಡಿ. ಸೊ ನೋಡಿ ನಿಮಗೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಆರ್ಚ್ ಅಂದರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ಮೇ ಬಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ರಿಯಲ್ ಆಗಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ 6 ಲೀಫ್ಗಳು ಬರುತ್ತೆ. ನಾನು ಫೈನಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರೀಮ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನು. ಆರ್ಚ್ಗಳಂತೂ ತುಂಬಾ ಸೂಪರಾಗಿ ಬಂದಿದೆ. ಇದಕ್ಕೆ ನಾನು 180 ಎಳೆ ದಾರದಿಂದ ಕುಚ್ಚು ಕಟ್ಟಿದ್ದೀನಿ. ಕ್ರೀಮ್ ಮತ್ತು ಪಿಂಕ್, ಇದರಲ್ಲಿ ಪಿಂಕ್ ಕಲರ್ ಕೂಡ ಇರೋದ್ರಿಂದ ಕ್ರೀಮ್ ಮತ್ತು ಪಿಂಕ್ ಮಿಕ್ಸಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. 180 ಎಳೆ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು, ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.